ವೆಲ್ಕಮ್ ಟು ಮೈ ಚಾನೆಲ್. ಲಕ್ಷ್ಮೀ ಬಾರಮ್ಮ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಕೀರ್ತಿ ಕಾವೇರಿ ಇಬ್ಬರು ಮಾತನಾಡುತ್ತಾ ಇರಬೇಕಾದರೆ ಅಪರಿಚಿತ ವ್ಯಕ್ತಿ ಎಲ್ಲ ಕೇಳಿಸಿಕೊಳ್ಳುತ್ತಾ ಇರುತ್ತಾನೆ. ನಂತರದಲ್ಲಿ ಕೀರ್ತಿ ಫಿಕ್ಸ್ ಮಾಡಿರುವಂತಹ ಕ್ಯಾಮರಾದ ಕಡೆ ನೋಡುತ್ತಾ, ಇದರಿಂದ ನನಗೆ ಉಪಯೋಗವಾಗಬಹುದು, ಹೇಗಿದ್ದರೂ ದುಡ್ಡು ಇಲ್ಲ, ಇವರಿಂದ ದುಡ್ಡು ಕಿತ್ತುಕೊಳ್ಳುವುದಕ್ಕೆ ಒಳ್ಳೆಯ ಉಪಾಯ ಅಂತ ಹೇಳಿ ಅಂದುಕೊಂಡು ಕೀರ್ತಿ ಇಟ್ಟಿರುವಂತಹ ಕ್ಯಾಮ್ರಾವನ್ನು ಕದ್ದುಕೊಂಡು ಓಡಿ ಹೋಗುತ್ತಾನೆ. ಇನ್ನೊಂದು ಕಡೆ ವೈಷ್ಣವ್ ಲಕ್ಷ್ಮಿ ಇಬ್ಬರು ಕೀರ್ತಿ ಹೇಳಿದ ಜಾಗಕ್ಕೆ ಬರುತ್ತಾರೆ. ಆಗ ವೈಷ್ಣವ್, ಇದೇನು ಈ ಬೆಟ್ಟ ಹತ್ತಿ ಹೋಗಬೇಕಾ ಮಹಾಲಕ್ಷ್ಮಿ, ಬೇಡ ಅಂತ ಹೇಳಿದ್ದಕ್ಕೆ, ಇಲ್ಲ ವೈಷ್ಣವ್ ಸತ್ಯ ಏನು ಅಂತ ಗೊತ್ತಾಗಲೇಬೇಕು, ಇಲ್ಲ ವೈಷ್ಣವರೇ ಹೋಗಲೇಬೇಕು, ಬನ್ನಿ ಹೋಗೋಣ ಅಂತ ಹೇಳಿ ಇಬ್ಬರು ಬೆಟ್ಟ ಹತ್ತುಕೊಂಡು ಮೇಲೆ ಹೊರಡುತ್ತಾರೆ. ಮೇಲೆ ಕೀರ್ತಿ ಜೋರಾಗಿ ನಗುತ್ತಾ ಇರಬೇಕಾದರೆ ಕಾವೇರಿ, ಯಾಕೆ ನಗುತ್ತಾ ಇದೆಯಾ, ಸುಮ್ಮನೆ ಇದ್ದು ಬಿಡು, ನಾನು ಹೇಗಾದರೂ ಮಾಡಿ ವೈಷ್ಣವ್ ಜೊತೆ ನಿನ್ನ ಮದುವೆ ಮಾಡಿಸುತ್ತೇನೆ. ಇನ್ನಂಟಿ ಯಾಕೆ ನಗ್ತಾ ಇದೆಯಾ ಅಂತ ಕೇಳ್ತಾ ಇದ್ದೀರಾ, ನಾನು ಇವನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇನ್ನೇನು ಸ್ವಲ್ಪ ಹೊತ್ತಿಗೆ ನಿಮಗೆ ಗೊತ್ತಾಗುತ್ತದೆ. ಇನ್ನೇನು ಲಕ್ಷ್ಮೀ ವೈಷ್ಣವ್ ಇಬ್ಬರು ಇಲ್ಲಿಗೆ ತಲುಪಿದ್ದಾರೆ. ಬೆಟ್ಟ ಹತ್ತುಕೊಂಡು ಬರುತ್ತಾ ಇದ್ದಾರೆ. ಅವರು ಇಲ್ಲಿಗೆ ಬಂದು ತಲುಪಲಿ, ಆಮೇಲೆ ಎಲ್ಲ ವಿಚಾರ ಗೊತ್ತಾಗತ್ತೆ ಅಂತ ಹೇಳಿದ್ದಕ್ಕೆ ಕಾವೇರಿ, ಹೇಗೆ ಗೊತ್ತಾಗುತ್ತದೆ ಅವರಿಗೆ, ನೀನು ಹೇಳಿದ ತಕ್ಷಣ ನನ್ನ ಮಗ ಎಲ್ಲ ನಂಬುತ್ತಾನ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಕಾವೇರಿ ಹೇಳಿದ್ದಕ್ಕೆ, ಹೌದು ಆಂಟಿ, ನೀವು ಈ ರೀತಿ ಹೇಳುತ್ತೀರಾ ಅಂತಲೇ ನನಗೆ ಗೊತ್ತಿತ್ತು, ಅದಕ್ಕೆ ಇಲ್ಲಿ ನಾನು ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೆ, ಅದಕ್ಕೆ ರೆಕಾರ್ಡ್ ಆಗಲಿ ಅಂತ ಹೇಳಿ ಇಟ್ಟಿದ್ದೆ ಅಂತ ಹೇಳಿ ಕ್ಯಾಮ್ರಾ ಕಡೆ ಹೋಗಿ ನೋಡಲು ಹೋದಾಗ ಕ್ಯಾಮ್ರಾನೇ ಅಲ್ಲಿರುವುದಿಲ್ಲ. ಅದನ್ನು ನೋಡಿ ಕೀರ್ತಿ ಶಾಕ್ ಆಗುತ್ತಾಳೆ. ಏನು ಕೀರ್ತಿ, ಕಾಣಿಸ್ತಾ ಇಲ್ವಾ, ಅದಕ್ಕೆ ಹೇಳಿದ್ದು ನೀನೇನೇ ಮಾಡಲು ಹೋದರೂ ಅದು ಆಗುವುದಿಲ್ಲ ಅಂತ, ಯಾರು ಏನು ಎತ್ಕೊಂಡು ಹೋದ್ರೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಮಾತನಾಡುತ್ತಾ ಇರಬೇಕಾದರೆ ಲಕ್ಷ್ಮೀ ವೈಷ್ಣವ್ ಇಬ್ಬರು ಬರುತ್ತಾರೆ. ವೈಷ್ಣವ್ ಕಾವೇರಿಯನ್ನು ನೋಡಿ, ಅಮ್ಮ ನೀವೇನಿಲ್ಲಿ ಅಂತ ಕೇಳಿದ್ದಕ್ಕೆ, ನಂಗೆ ಗೊತ್ತಿಲ್ಲ ಪುಟ್ಟ, ಇವಳು ಬಾ ಅಂತ ಹೇಳಿದಳು, ಹಾಗಾಗಿ ಬಂದೆ. ಇಲ್ಲ ಇವರು ಸುಳ್ಳು ಹೇಳುತ್ತಾ ಇದ್ದಾರೆ, ನಿಮ್ಮಮ್ಮ ಇವರು ನಮ್ಮ ಜಾತಕ ಸರಿಯಾಗುವುದಿಲ್ಲ ಅಂತ ಹೇಳಿ ನಮ್ಮ ನಡುವೆ ಸುಳ್ಳು ಹೇಳಿ ನನ್ನ ಕೈಯಾರೆ ಲಕ್ಷ್ಮಿ ಮದುವೆ ಆಗುವ ಹಾಗೆ ಮಾಡಿದರು. ಇವೆಲ್ಲ ಆಗೋಕ್ಕೆ ಕಾರಣ ಲಕ್ಷ್ಮಿನ ಎಲ್ಲ ಸಾಯಿಸುವುದಕ್ಕೆ ಕಾರಣ, ಕಿಡ್ನಾಪ್ ಮಾಡಿಸಿದ್ದು, ಇದನ್ನೆಲ್ಲ ನನ್ನ ಮೇಲೆ ಬರುವ ಹಾಗೆ ಮಾತನಾಡಿದ್ದು ನಿಮ್ಮ ತಾಯಿ. ಅಷ್ಟೇ ಅಲ್ಲದೆ ಲಕ್ಷ್ಮಿಯನ್ನು ನಿನ್ನಿಂದ ದೂರ ಮಾಡಬೇಕು ಅಂತ ಹೇಳಿ ಕಾಯುತ್ತಾ ಇದ್ದಾರೆ. ಕೀರ್ತಿ ಎಷ್ಟು ಹೇಳಿದರೂ ವೈಷ್ಣವ್ ನಂಬುವುದಿಲ್ಲ. ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.